NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋ. ನಮಸ್ತೆ ವೀಕ್ಷಕರೇ. ರೈತನ ಕಬ್ಬು ಬೆಳೆ ಬೆಂಕಿಗೆ ಆಹುತಿ, ಪರಿಹಾರ ಧನ ನೀಡುವಂತೆ ತಹಸೀಲ್ದಾರರಿಗೆ ಮನವಿ. ಜೇವರ್ಗಿ ಯಡ್ರಾಮಿ ತಾಲೂಕಿನ ವಸ್ತಾರಿ ಗ್ರಾಮದ ರೈತ ಶರಣಗೌಡ ತಂದೆ ದರೆಪ್ಪ ಬಾವಿಕಟ್ಟಿಯವರು ಬೆಂಕಿ ಅವಘಡದಿಂದ ನಾಶವಾದ ಕಬ್ಬು ಬೆಳೆಗೆ ಪರಿಹಾರ ಧನ ನೀಡುವಂತೆ ಜೇವರ್ಗಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಾರೆ. ಮನವಿಯಲ್ಲಿ ತಿಳಿಸಿರುವಂತೆ ಕಾಸರಬುಸ್ಗಾ ಗ್ರಾಮದ ಸರ್ವೆ ನಂಬರ್ 149ರ ಒಟ್ಟು 9 ಎಕರೆ 16 ಗುಂಟೆ ಜಮೀನಿನಲ್ಲಿ ಸುಮಾರು 5 ಎಕರೆ ಪ್ರದೇಶದಲ್ಲಿ ಕಬ್ಬು ಬೆಳೆ ಬೆಳೆದಿದ್ದು ಕಟಾವಿಗೆ ಸಿದ್ಧವಾಗಿದ್ದ ಸಂದರ್ಭದಲ್ಲಿ 2026 ಮೇ 1ರಂದು ಮಧ್ಯಾಹ್ನದ ಸುಮಾರಿಗೆ 11:40 ಗಂಟೆಗೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಪರಿಣಾಮ ಸಂಪೂರ್ಣ ಕಬ್ಬು ಬೆಳೆ ಸುಟ್ಟು ಭಸ್ಮವಾಗಿದ್ದು ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ. ಈ ಬೆಂಕಿ ಅವಘಡದಿಂದ ಸುಮಾರು 5 ಲಕ್ಷ ರೂಪಾಯಿಗಳಷ್ಟು ಆರ್ಥಿಕ ನಷ್ಟ ಉಂಟಾಗಿದ್ದು ಬಡ ರೈತನಾದ ತನಗೆ ಇದನ್ನ ಭರಿಸುವುದು ಕಷ್ಟಕರವಾಗಿದೆ ಎಂದು ಶರಣಗೌಡ ಅವರು ಮನವಿಯಲ್ಲಿ ತಿಳಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಬೆಳೆ ನಷ್ಟದ ಬಗ್ಗೆ ವರದಿ ಸಿದ್ಧಪಡಿಸಿ ಸಾರ್ವಜನಿಕರದ ಸರ್ಕಾರದ ನಿಯಮಾನುಸಾರ ಸೂಕ್ತ ಪರಿಹಾರಧನ ಮಂಜೂರು ಮಾಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹೇಶ್ ಕುಮಾರ್ ರಾಠೋಡ್, ಬಾಬು ಬಿ ಪಾಟೀಲ್, ಗುರುನಾಥ್ ಸಾವು ರಾಜ್ವಾಡ್, ರಾಜ ಪಟೇಲ್ ಯಾಳ್ವಾರ್ ಹಾಗೂ ಅಜಿತ್ ಪಟೇಲ್ ಯಾಳ್ವಾರ್ ಸೇರಿದಂತೆ ಹಲವರು ರೈತರಿಗೆ ತಕ್ಷಣ ಪರಿಹಾರ ಧನ ನೀಡುವಂತೆ ಸರ್ಕಾರ ಹಾಗೂ ಜಿಲ್ಲಾಡಳಿತವನ್ನ ಒತ್ತಾಯಿಸಿದ್ದಾರೆ. ವರದಿ PH ನಾಯ್ಕೋಡಿ, NCIB ನ್ಯೂಸ್. ಜೇವರ್ಗಿ ಗ್ರಾಮದ ವಸ್ತಾರಿ ಗ್ರಾಮದ ಶರಣಗೌಡ ಅಂತಕ್ಕಂಥವ್ರ ಜಮೀನು ಕಾಸರಬುಸ್ಗಾ ಸೀಮಿದೊಳಗೆ ಸರ್ವೆ ನಂಬರ್ 149 ಬರ್ತದೆ. ಆ ಒಂದು 149 ಸರ್ವೆ ನಂಬರ್ ಒಳಗಿರ್ತಕ್ಕಂಥ 1ನೇ ತಾರೀಕು ಮೇ 1ನೇ ತಾರೀಕು ಅವರ ಏನು ಜಮೀನಲ್ಲಿರ್ತಕ್ಕಂಥ ಏನದ ಕಬ್ಬು ಮತ್ತು ಹತ್ತಿ ಬೆಳೆ ಏನದ ಸಂಪೂರ್ಣ ಸುಟ್ಟು ಅವ್ರಿಗೇನದ ಸಾಕಷ್ಟು ಲಾಸ್ ಆಗ್ಯದ. ಅದನ್ನೇನದ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚಿನ ಹಾನಿ ಆಗ್ಯದ ಅಂತೇಳಿ ಇವತ್ತು ಇನ್ನು ಸರ್ವೆ ನಂಬರ್ 149 ಕಬ್ಬು ಮತ್ತು ಹತ್ತಿ ಬೆಳೆ ಏನದ ಆಕಸ್ಮಿಕ ಬೆಂಕಿಗೆ ಆಹುತಿಯಾಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿರ್ತಕ್ಕಂಥದ್ದು. ಇವತ್ತೇನದ ಅವ್ರ ಅಗ್ನಿಶಾಮಕ ದಳದವರು ಕೂಡ ಬಂದು ಅಗ್ನಿ ಏನದ ನಂದಿಸಿರ್ತಕ್ಕಂಥದ್ದು ಅವರು ಕೂಡ ಸರ್ಟಿಫೈ ಮಾಡಿರ್ತಾರೆ. ಹಾಗಾಗಿ ಈ ಒಂದು ಇಡೀ ವರ್ಷ ಎಲ್ಲ ಶ್ರಮಪಟ್ಟು ಇನ್ನೇನು ಬೆಳೆ ಕೈ ಬರ್ತದೆ ಅಂತಕ್ಕಂಥ ಸಂದರ್ಭದೊಳಗೆ ಅಗ್ನಿಗೆ ಅನಾಹುತಕ್ಕೆ ಏನದ ಬೆಳೆ ಹಾನಿಯಾಗಿದೆ. ಆ ಬೆಳೆಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ಏನದ ರೈತರಿಗೆ ಏನಾದರೂ ಸಂಕಷ್ಟ ಬಂದರೆ ಪ್ರಕೃತಿ ವಿಕೋಪಕ್ಕೆ ಅಥವಾ ಯಾವುದೇ ಒಂದು ಅನಾಹುತ ಆದರೆ ಅಗ್ನಿ ಅನಾಹುತ ಆಗಿರ್ಬೋದು, ಮಳೆಯಿಂದ ಹಾನಿ ಆಗಿರ್ಬೋದು, ಅಲಿಕಲ್ಲಿನ ಹಾನಿ ಆಗಿರ್ಬೋದು, ಯಾವುದೇ ರೀತಿ ಹಾನಿ ಆದರೆ ಅವ್ರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಏನು ಸರ್ಕಾರದ ವಿಕೋಪ ನಿಧಿ ಏನಂದ್ರ ಪರಿಹಾರ ನಿಧಿ ಏನದ ಸರ್ಕಾರ ಇರ್ತದೆ, ಆ ನಿಧಿಯೊಳಗೆ ಇವ್ರಿಗೇನಂತ ಪರಿಹಾರ ಕೊಡಬೇಕು. ಜೊತೆಗೇನದ ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಅಥವಾ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಮೂಲಕ ಈ ರೈತರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, CPIನ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಮಲ್ಲಾಬಾದ್ ಏತ್ನೀರಾವರಿ ರೈತ ಹೋರಾಟ ಸಮಿತಿಯ ಸಂಚಾಲಕ. ಹಿಂಗೆ ಸರ್ವೆ ನಂಬರ್ 149 ಕಾಸರಬುಸ್ಗಾ ಸೀಮೆಯಲ್ಲಿ ಇದ್ದಂಥಲ್ಲಿ 5 ಎಕರೆ ಕಬ್ಬು ಅಕಸ್ಮಾತ್ವಾಗಿ ಸುಟ್ಟು ಹಾನಿಯಾಗಿದ್ರಿ. 5 ಪೇರು ಗಿಡ, 15 ಬೇವಿನ ಗಿಡ ಸುಟ್ಟು ಹಾನಿಯಾಗ್ಯದ. ನಿಮ್ಮ ತಹಸೀಲ್ದಾರ್ ಇದಕ್ಕಾಗಿ ಇದು ಮಾಡೀವಿ, ಪರಿಹಾರ ಕೊಡಬೇಕು ನಿಮ್ಮ ಸರ್ಕಾರ ಅಂತೇಳಿ ಇದು ಮಾಡೀವಿ. ಸರ್ಕಾರ ಮತ್ತು ನೀವು ಕೈ ಬಿಟ್ಟು ನಾವು ಉಳಿಯಲ್ರಿ, ಸರ್ಕಾರದಿಂದ ಇದು ಮಾಡ್ಬೇಕ್ರಿ, ಇದು ಮಾಡಿದ್ವಿ. ಈ ಒಂದು ರೈತರ ನೆರವಿಗೆ ಯಾಕಂತ ಹೇಳಿದ್ರೆ ಅಲ್ಲಿ ತೋಟಗಾರಿಕೆ ಬೆಳೆನೂ ಕೂಡ ಇತ್ತು ಮತ್ತು ಬೇರೆ ಬೇರೆ ಬೆಳೆನೂ ಕೂಡ ಇತ್ತು. ಹಾಗಾಗಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಕೂಡ ಇವ್ರು ಸಹಾಯಕ್ಕೆ ಬರಬೇಕು. ಅವ್ರು ಏನಾದರೂ ವಿಮೆ ಮಾಡಿಸಿದ್ರೆ ವಿಮೆ ಕೂಡ ಏನದ ಅವ್ರಿಗೆ ಕೊಡಿಸ್ಬೇಕು.